ಜೀವಿತ ಜೀವಿತ ನಾನಂತಂದರೆ ನಿನಗೆ ಇಷ್ಟನಾ? ಇಷ್ಟನಾ? ಹೌದು, ತುಂಬ ಇಷ್ಟ ಆದ್ರಿ. ನನಗೆ ನೀವು ತುಂಬ ಇಷ್ಟ ಆದ್ರಿ. ನಾನು ನಿಮಗೆ ಇಷ್ಟ ಆದ್ನಾ? ತುಂಬ 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 ಇಷ್ಟ ಆಗ್ಬಿಟ್ಟೆ ಜೀವಿತ, ತುಂಬ ಇಷ್ಟ ಆಗ್ಬಿಟ್ಟೆ. ನೋಡು, ಒಂದೇ ಸತಿಗೆ ನೋಡ್ತಿದ್ದಂಗೆ ನೀನು ನನಗೆ, ನನ್ನ ಪ್ರಾಣ, ನನ್ನ ಜೀವಕ್ಕಿಂತ ಹೆಚ್ಚಾಗ್ಬಿಟ್ಟೆ. ಇಂಥ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಇಷ್ಟು ಚೆನ್ನಾಗಿರೋ ಹುಡುಗಿ, ಇಷ್ಟು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಮಾಡಲಿ, ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೆ ದೇವರು ನೀನು ಕಷ್ಟಪಡೋದು ಬೇಡಮ್ಮ, ನೀನು ಸುಖವಾಗಿರಬೇಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರಬೇಕು ಅಂತ ನನಗೆ ಒಳ್ಳೆ ಹುಡುಗನ್ನ ದೇವ್ರು ಕೊಟ್ಟಿದ್ದಾನೆ. ನಿಜ ತುಂಬ ಖುಷಿ ಆಗ್ತೈತೆ. ನಿನ್ನಂಥ ಹುಡುಗ ಸಿಕ್ಕಿರೋದು ನಮಗೆ ಭಾಳ ಖುಷಿ ಆಗ್ತೈತೆ. ನೀನು ನನಗೆ ಭಾಳ ಇಷ್ಟ ಆಗ್ಬಿಟ್ಟೆ ಪ್ರಜ್ಜು, ತುಂಬ ಇಷ್ಟ ಆಗ್ಬಿಟ್ಟೆ. ಬಾ ಜೀವಿತ, ಬಾ, ಹತ್ರ ಬಾ. ಅಪ್ಪ, ನನಗೊಂಥರ ಭಯ ಆದಂಗೆ ಆಗ್ತಾ ಇದೆ. ಭಯ ಏನಕ್ಕೆ? ಭಯ ಪಡಬೇಡ, ನಿನ್ನ ಜೀವ. ಹ್ಮ್. ಅಯ್ಯೋ, ನಿನ್ನಂಥ ಹುಡುಗಿ ಸಿಗೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ. ಎಷ್ಟು ಸ್ವೀಟ್ ಇದೆಯಾ ಜೀವಿತ, ನೀನು ತುಂಬ ಸ್ವೀಟ್ ಇದೆಯಪ್ಪ, ಭಾಳ ಸ್ವೀಟ್ ಇದೆಯಾ. ಅಯ್ಯೋ ಬಿಡಿಪ್ಪ, ಬಿಡಿ. ಏನಂದ್ಕೊಳಕ್ಕೆ ಹೋಗ್ಬೇಡ. ಏನಪ್ಪ ಇದು ಫಸ್ಟ್ ಟೈಮ್ ಈ ಥರನೇ ಇವರು ಅಂತ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ. ನಾನು ಯಾವ ಹುಡುಗಿನ ನೋಡೋಕೆ ಹೋಗಿರೋ ತಗೊಂಡು ಯಾವ ಹುಡುಗಿನೂ ಈ ರೀತಿ ಫಸ್ಟ್ ನಾನು ಯಾವ ಹುಡುಗಿನೂ ಮಾತಾಡ್ಸೋಕ್ಕೆ ಹೋಗಿಲ್ಲ. ಯಾವ ಹುಡುಗಿನೂ ನಾನು ಮಾತಾಡ್ಸೂ ಇಲ್ಲ ನಾಚಿಕೆ ಪಟ್ಕೊಂಡು. ಅದೇನೋ ನೀನು ನೋಡಿದ ತಕ್ಷಣ ಆ ರೀತಿ ಮಾತಾಡಿಸ್ಬೇಕು, ಈ ರೀತಿ ಇರಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತೈತೆ. ನಾವು ನೀನು ತುಂಬ ಚೆನ್ನಾಗಿ ನೋಡ್ಕೊತೀವಿ. ನಾನು ಮದುವೆ ಆಗಿಬಿಟ್ರೆ ನೀನು ಮಹಾರಾಣಿ ಮಹಾರಾಣಿ ಥರ ಇರ್ತೀಯ ಗೊತ್ತಾ. ನೀನು ಹಿಂಗೆ ನೋಡ್ಕೊತೀನಿ ಅಂದರೆ ಹಂಗೆ ನೋಡ್ಕೊತೀನಿ. ತುಂಬ ಚೆನ್ನಾಗಿರ್ತೀಯ ಬಿಡು. ನೀನು ಏನು ಟೆನ್ಷನ್ ತಗೋಬೇಡ. ಆರಾಮ ಮದುವೆ ಆಗಿ ನನ್ನ ಜೊತೆ ಚೆನ್ನಾಗಿರು, ಸರಿನಾ? ನಿಜ, ನೀನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಹೆಂಗೆ ಹೊರಗಡೆ ಹೋಗೋಣ ಅನ್ನಿಸ್ತಾ ಇದೆ. ಅಯ್ಯೋ ಬಿಡಿ, ಇವಾಗ ಇದೆಲ್ಲ ಮಾತುಕತೆ ಎಲ್ಲ ಆಗಲಿ, ಅಲ್ಲ ಏನೇನಾಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ಮಾತಾಡ್ತಾ ಇದೀವಲ್ಲ, ಇಬ್ಬರಿಗೂ ಇಷ್ಟ ಇದೆಯಲ್ಲ, ಬಿಡಿ. ಆಮೇಲೆ ಬೇಕಾದರೆ ನಾವು ಮುಂದುವರೆದ್ರಾಯ್ತು. ಸರಿ 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 ಆಯಿತು. ಇವಾಗ ನೀನು ಅದೇನು ಡೈವರ್ಸಿಂದೆಲ್ಲ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊ. ಆಸ್ತಿ ಎಲ್ಲ ಬರುತ್ತೆ, ಅದೆಲ್ಲ ಆಸ್ತಿ ಎಲ್ಲ ಮಾರ್ಕೊಬಿಟ್ಟು ನಾವು ನೆಮ್ಮದಿ ಖುಷಿಯಾಗಿರ್ಬೋದು ಇಬ್ರು. ಅದೆಲ್ಲ ಆಸ್ತಿ ಮಾರ್ಕೊಬಿಡ್ತೀನಿ ನಾನು. ಇವಾಗ ಬರೋದೇನೇ ಆಸ್ತಿ ಇದೆ ಅದನ್ನೆಲ್ಲ ಮಾರ್ಕೊಬಿಟ್ಟು ದುಡ್ಡು ಮಾಡಿಕೊಂಡು ಚೆನ್ನಾಗಿ ನಮಗೇನು ಬೇಕೆಲ್ಲ ತಗೊಂಡು ಆರಾಮ ನೆಮ್ಮದಿಯಾಗಿರೋದು ನೋಡ್ಬೇಕಷ್ಟೇ. ಲೋಫರ್ ನನ್ನ ಮಗ ನನಗೆ ತುಂಬ ಮೋಸ ಮಾಡಿಬಿಟ್ಟ. ಅಯ್ಯೋ ಹೌದಾ? ನಮ್ಮ ಮನೇಲೇನು ಯಾವ ಹೆಣ್ಮಕ್ಳು ಇಲ್ಲ, ಗಂಡು ಮಕ್ಳೇನಿಲ್ಲ. ಒಬ್ಬನೇ ಮಗ ನಾನು, ಒಬ್ಬನೇ ಮನೆಗೆ ರಾಜ ನಾನು. ರಾಜ ರಾಜ ಮಾರ್ತಾಂಡ ಅಂತ ನಾನು. ರಾಜ ಸಿಂಹ ನಾನು, ಸಿಂಹ ನಾನು. ಕಾಡಿಗೆ ಒಬ್ಬನೇ ರಾಜ, ಹಂಗೆ ಮನೆಗೆ ಒಬ್ಬನೇ ರಾಜ ನಾನು, ಮನೆಗೆ ಒಬ್ಬನೇ. ಹೆಂಗಾಯ್ತು ಅಂತಂದರೆ ಫೋನಲ್ಲಿ ನೋಡ್ಬಿಟ್ಟು ನಾನಾಗಿ ನನ್ನ ಮೆಸೇಜ್ ಹಾಕಿ, ಅವರು ಒಳ್ಳೆ ಹುಡುಗ, ಆದರೆ ಅವ್ರ ಅಕ್ಕ ಇಬ್ಬರು ಇದ್ದಾರಲ್ಲ, ಅವರು ಒಳ್ಳೆಯವರಲ್ಲ, ಅವರು ಸರಿ ಇಲ್ಲ. ಅವ್ರ ಅಕ್ಕರಿಂದಲೇ ಈ ರೀತಿ ಆಗಿರೋದು. ಅವ್ರ ಅಕ್ಕರು ಹಿಂಗೆ ಅಂತಂದರೆ, ಅವ್ರ ಅಕ್ಕರು ಒಂಥರ ಇಬ್ಬರು ಇದ್ದಾರಲ್ಲ, ಯಪ್ಪ ಮಗ ಹಿಂಗಿರಬೇಕು. ಒಬ್ಬನೇ ಮಗ ಇರಬೇಕು, ಹೆಣ್ಮಕ್ಳು ಇರಬಾರ್ದು, ಗಂಡು ಮಕ್ಳು ಇರಬಾರ್ದು. ಈ ಥರ ಇದ್ರೆ ತುಂಬ ಖುಷಿಯಾಗಿರ್ಬೋದು. ನಿಜ, ನನಗೆ ನಿನ್ನಂಥ ಹುಡುಗ ಸಿಗ್ತಾನೆ ಅಂದಿದ್ರೆ ನಾನು ಅನ್ನೋ ಮದುವೆನೇ ಆಗ್ತಾ ಇರಲಿಲ್ಲ. ಏನು ಮಾಡೋಕ್ಕಲ್ಲ, ಹಣೆ ಬರ. ಅದನ್ನು ಮರ್ತು ಬಿಡು. ಅದನ್ನೊಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡು. ನಾನು ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ನೀನು ನನ್ನ ಹತ್ರ ಖುಷಿಯಾಗಿ ಚೆನ್ನಾಗಿದ್ದರೆ ಸಾಕು. ನಾನು ಅದನ್ನೆಲ್ಲ ಏನು ಯೋಚನೆ, ನಮ್ಮಪ್ಪ ಎಲ್ಲ ಹೇಳಿದ್ದಾರೆ, ನಿಮ್ಮ ಅಣ್ಣ ಎಲ್ಲ ಹೇಳಿದ್ರಂತೆ ನಮ್ಮ ಅಪ್ಪನ ಹತ್ರ. ನಮ್ಮ ಅಪ್ಪ ಎಲ್ಲ ಹೇಳಿದಾರೆ. ನೀನೇನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡ ಕಣೋ. ಆ ಹುಡುಗಿ ನೋಡು, ನಿನ್ಗೆ ಇಷ್ಟ ಆಗ್ಬಿಟ್ರೆ ಮದುವೆ ಆಗ್ಬಿಟ್ಟು ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ನಮ್ಮಪ್ಪ. ಏನು ಮಾಡೋಕ್ಕಾಗುತ್ತೆ, ಇದೊಂದು ಅವ್ರದ್ದು ಒಂದು ಟೈಮ್ ಅನ್ನೋದು ಹಂಗಿರುತ್ತಲ್ಲ, ಆ ಟೈಮಲ್ಲಿ ಈ ರೀತಿ ಆಗಿರುತ್ತೆ. ಅದನ್ನೇ ಇದು ಮಾಡ್ಕೊಂಬಕ್ಕೆ ಹೋಗ್ಬಿಡ ನೀನು, ಸುಮ್ಮನೆ ಮದುವೆ ಆಗ್ಬಿಡ ಹುಡುಗಿನ ಅಂತೇಳಿ ನಮ್ಮಪ್ಪ ಹೇಳಿದ್ರು. ಸರಿ ಆಯಿತು. ಇನ್ನೇನು ಸಮಾಚಾರ? ಏನಾದರೂ ಮಾತಾಡಿದ್ರೆ ನಂಬರ್ ತೊಗೊಳ್ಳಿ, ಕಾಲ್ ಮಾಡ್ತಾಯಿರಿ. ಮದುವೆ ಆಗೋವರೆಗೂ ಕಾಲಲ್ಲಿ ಮಾತಾಡ್ರಿ ಅಂತ ಹೇಳಿ ಮಾತಾಡ್ತಾ ಇರೋಣ. ಸರಿ ಆಯಿತು. ನನಗಂತೂ ತುಂಬ ಖುಷಿ ಆಗ್ತೈತೆ. ಬನ್ನಿ ಹೋಗೋಣ, ಹೊರಗೆ ಹೋಗಿ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಎಷ್ಟೊತ್ತು ಮಾತಾಡ್ತಾ ಇದ್ದಾರಪ್ಪ ಹುಡುಗಿ ಒಳಗೆ ಅಂತ ತಿಳ್ಕೊತಾರೆ. ಇವತ್ತು ಹೋಗ್ಬಿಟ್ಟು ನಾವು ಡೈವರ್ಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಆ ಡೈವರ್ಸಿಂದೆಲ್ಲ ಮುಗಿಸ್ಕೊತೀನಿ. ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಸರಿನಾ? ನೀವೆಲ್ಲ ನಂಬರ್ ಕೊಟ್ಟಿದ್ದೀರಲ್ಲ, ಮಾತಾಡ್ಕೊಳ್ಳೋಣ. ಅಲ್ಲಣ್ಣ, ಸರಿ ಆಯಿತು, ಮಾತಾಡೋಣ ಬಿಡಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನೋಡೋದಕ್ಕೆ. ಮತ್ತು ದೇವ್ರು ಎಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ ಒಂಥರ ನಂಬಿಕೆ ಇದೆ. ಬನ್ನಿ ಹೋಗೋಣವಾ? ಹಾಂ ಬನ್ನಿ. ಯಾರು ಮದುವೆ ಆಗ್ತಾರೋ ಏನು ಆ ಕುಡ್ಕೊನ್ನ? ಯಪ್ಪ, ಕುಡ್ಕೊಂಡು ಏನು ನೋಡೋಕೆ ಹೋಗಿದ್ದಾರೆ ಅಂತ ಈ ಸೌಮ್ಯ ಊರು ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಏನು ವಿನುತಾ,
ಏನು ಹೇಳ್ತಾ ಇದೀಯಾ? ಏನಿಲ್ಲ ಕಾಣತ್ತೆ, ಆ ಕುಡ್ಕನ್ಗೆ ಹೆಣ್ಣು ನೋಡಕ್ಕೆ ಹೋಗಿದಾರಂತೆ ಇವತ್ತು. ಹೆಣ್ಣು ನೋಡಕ್ಕೆ ಹೋಗಿದ್ದೀವಿ, ಹೆಣ್ಣು ನೋಡಕ್ಕೆ ಹೋಗಿದ್ದಾರೆ ನನ್ನ ಮಗನೂ ನಮ್ಮ ಅತ್ತೆ ಅಂತ ಯಾರು ತಗೋ ಹೇಳ್ತಾ ಇದ್ಲು. ನೋಡು ನನ್ನ ಮನೆಗೆ ಎಂಥ ಒಳ್ಳೆ ಸೊಸೆ ಬರ್ತಾಳೆ, ಎಂಥ ಒಳ್ಳೆ ಹುಡುಗಿ ತಗೊಂಬರ್ತೀವಿ ನಾವು ಅಂತೇಳಿ ಹೇಳ್ತಿದ್ರು. ಅದಕ್ಕೇನೆ ಅವ್ನಿಗೆ ಇನ್ಯಾರು ಹೆಣ್ಣು ಕೊಡ್ತಾರಪ್ಪ ಅನ್ನಿಸ್ತೈತೆ ನನಗೆ. ನಾನು ಕೊಡ್ಲೇಳ ಬಾ ಆ ಕುಡ್ಕೊಂಡು ಸುದ್ದಿ ಏನಕ್ಕೆ ಕುಡ್ಕ ನನ್ನ ಮಗ ಥೂ ಬಂದು ಕುಡಿದ್ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ನಲ್ಲ, ಅವ್ನಿಗಿನ್ನೆಲ್ಲ ಮದುವೆ ಇನ್ಯಾರು ಹೆಣ್ಣು ಕೊಡ್ತಾರೆ? ಅವನಿಗೆ ಇನ್ಯಾರು ಹೆಣ್ಣು ಕೊಡಲ್ಲ, ಸುಮ್ಮನಿರು. ಅವ್ನಿಗಿನ್ಯಾರು ಹೆಣ್ಣು ಕೊಟ್ಟು ಅವ್ನಿಗಿನ್ಯಾರು ಎಪ್ಪಾಕ್ತಾರೆ? ಅವ್ನಿಗೆಲ್ಲ ಹೆಣ್ಣು ಕೊಡಲ್ಲ ಬಿಡು. ಅವ್ನಿಗಿನ್ಯಾರು ಕೊಡ್ತಾರೆ? ಎಲ್ಲ ಕುಡಿದಂಗೆ ಚೆನ್ನಾಗಿ ಇಟ್ಕೊಂಡು ಊರು ತುಂಬ ಎಲ್ಲ ಆಸ್ತಿ ಪಾಸ್ತಿ ಮಾಡಿರೋ ಅಂಥವ್ರಿಗೇನೆ ಹೆಣ್ಣು ಕೊಡೋದು ಕಷ್ಟ ಅಂತ ಅದ್ರಾಗಂತ ಕುಡ್ಕ ನನ್ನ ಮಕ್ಳಿಗೆ ಇನ್ಯಾರು ಹೆಣ್ಣು ಕೊಡ್ತಾರೆ? ಅಂದರೆ ಅಂದಿದ್ದಾನೆ ಅಂದರೆ ಹೆಣ್ಮಕ್ಳನ್ನ ಎಂತೆಂಥ ಮಾತು ಕಟ್ಟಿಲ್ದಾವೆ ಮಾತಾಡಿದಾನೆ. ಅವನಿಗಂತೂ ಅದು ಒಳ್ಳೇದಾಗಲ್ಲ ಕಾಣತ್ತೆ, ಒಳ್ಳೇದಾಗಲ್ಲ. ನಿಮ್ಮನ್ನಂತೆ ಹೆಂಗೆ ಬೇಕಾ ಹಂಗೆ ಮಾತಾಡಿ ಬೇಡ ಅಂತಾರ ಬಗ್ಗೆ ಏನು ಆ ಕುಡುಕ್ ನನ್ನ ಮಕ್ಕಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಉಳ್ದೈತೆ ನಮಗೆ. ಬಿಡು, ಹಾಳಾಗೋದ್ರು ಹೋಗ್ಲಿ. ಶಿವನಿ ಏನು ಮಾಡ್ತಾ ಇದ್ಲು? ಪಾಪು ಎದ್ದಿದ್ಲು, ಆಟ ಆಡಿಸ್ತಿದ್ಲು, ಅವ್ರ ಅತ್ತೆ ಎತ್ಕೊಂಡಿತ್ತು. ನಾನು ಅದಕ್ಕೇ ಕರ್ಕೊಂಡು ಹೋಗೋಣ ಅಂತಿದ್ದೆ ಅಂತ. ಬೇಡ ಬಿಡ ಮಾತಾ, ನಿಮ್ಮ ಮನೆಗೆ ಚಳಿ, ನಮ್ಮ ಮನೆಗೆ ಬೆಚ್ಚಗಿರುತ್ತೆ, ಕಿಟಕಿ ಬಾಗ್ಲೆಲ್ಲ ಹಳೆ ಮನೆಲ್ಲ ಬೆಚ್ಚಗಿರುತ್ತೆ, ಯಾಕಿಲ್ಲೇ ನೋಡ್ಕೊಂತೀವಿ ಅಂತ ಅಂದರು. ಬಿಡತ್ತೆ ಅತ್ತ ಅವರೇ ನೋಡ್ಕೊಂತೀವಿ ಅಂದಮೇಲೆ ನಾವು ಇನ್ಯಾಕೆ? ಅವ್ರ ಅತ್ತೆ ನೋಡ್ಕೊಂತೀನಿ, ನಾನು ನೋಡ್ಕೊಂತೀನಿ ಅಂತೈತೆ. ಅವನು ಕಳ್ಸೋಕೆ ಇಷ್ಟಪಡಲ್ಲ ಹೇಳು, ಅವನು ಯಾಕೆ ಬೇಡ ಅಂತಂದ. ಬಿಡು, ಸಾಕಿನ್ನ ಹೆಣ್ಣು ಹುಡುಗಿಯರಿಗೆ ಆಗೈತೆ, ನೆಮ್ಮದಿಗೆ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಲೇಳೆಲ್ಲ ನಾ ತೋಟ್ನಲ್ಲಿ. ಚೆನ್ನಾಗಿರ್ಬೇಕು ಕಣತ್ತೆ. ಚೆನ್ನಾಗಿದ್ದಾರೆ ಹೇಳು, ಯಾಕಂದರೆ ಅವರು ಕುಶಾಣ ಒಪ್ಪಲ್ಲ, ಬೇಡ ಇಲ್ಲೇ ಇರಲಿ ಅಂತೈತೆ. ಅದಕ್ಕೆ ಅವತ್ತೇನು ಬೇಡ ಅಂತ ಅವ್ರ ಅತ್ತೆ. ಏನು ಮೀನು ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಆ ಕುಡ್ಕನ್ಗೇನೋ ಹೆಣ್ಣು ನೋಡ್ಕೊ ಬರೋಕೆ ಹೋಗ್ಯಾರಂತ ಇವತ್ತು, ಅದನ್ನು ಮಾತಾಡ್ತಿದ್ವಿ. ಆ ಕುಡ್ಕೋಗಿ ಇನ್ಯಾರು ಹೆಣ್ಣು ಕೊಡ್ತಾರೆ ಅಂತ. ಅಯ್ಯೋ ನಮ್ಮ ಅಕ್ಕಿಲನಂತೂ ಗೋಳೈಕಮ್ಮನು ಅನ್ಬೇಡ. ಅಯ್ಯೋ ಅವಳು ಕಾಲೇಜ್ಗೆ ಹೋದ್ರಂತೂ ನೋಡೋನು, ಅಯ್ಯೋ ಅವನಿಗೊಂಥರ ಮದುವೆದೇ ಹುಚ್ಚು ಕಣೆ. ಅವ್ನಿಗೆ ಒಂಥರ ಏನೋ ಅವನಿಗೆ ಮದುವೆ ಮಾಡ್ದಿಲ್ಲದಕ್ಕೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಅವ್ನು ಕುಡ್ದು ಬರೋದು. ಮದುವೆದೇನೆ ಅವ್ನಿಗಿರೋದು, ಮದುವೆ ಮಾಡಿದರೆ ಚೆನ್ನಾಗಿರ್ತಾನೋ ಅವನು. ಏನು ಚೆನ್ನಾಗಿರ್ತಾನೋ ಏನೋ ಅಮ್ಮ, ಒಂಥರ ಮೆಂಟಲ್ ಥರ ಆಡ್ತಾನೆ. ಹೇಳು, ಯಾನೋ ಅವರಪ್ಪ ಅದು ಯಾರನ್ನ ಕರ್ಕೊಂಡೋಗಿ ಬಿಡಿಸ್ಕೊಂಬಂದವನೇ. ನಾವು ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದ್ವಲ್ಲ, ಅವರಪ್ಪ ಯಾರನ್ನ ಪರಿಚಯಸ್ರನ್ನ ಕರ್ಕೊಂಡೋಗಿ ಬಿಡಿಸ್ಕೊಂಬಂದಿದ್ದಾನೆ. ಏನು ಮಾಡೋಣ ಬಿಡತ್ತ ಅಂತ ನಾನು ಸುಮ್ಮನಾದೆ. ಏನಂತ ದೊಡ್ಡ ವಿಷಯಕ್ಕಲ್ಲ ಇನ್ನೇನು ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಬಿಡತ್ತೆ, ಇವಾಗ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗೆ ಆರಾಮ ಚೆನ್ನಾಗಿದೆಯಲ್ಲ, ಸಾಕಿನ್ನು ಯಾವ್ದಾನ ಕೆಲ್ಸಕ್ಕೆ ಹೋಗ್ತೀನಿ ಅಂತೀಯ? ನಮ್ಮ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ಅದೇ ನೋಡ್ತಾ ಇದ್ದೀನಿ ನಾನು, ಯಾವ್ದಾನ ಹಿಂಗೆ ಕೆಲಸಕ್ಕೆ ಯಾವುದಾದ್ರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ. ಇಷ್ಟು ದಿವಸ ಅಂತೂ ಶಿವನಿದೇರಿಗೆ ಆಗಿತ್ತು, ಆಸ್ಪತ್ರೆ ಮನೆ ಅಂತ ಓಡಾಡಿವಿ. ಇನ್ನೇನು ಕರ್ಕೊಂಬಂದವ್ರೆ ಅವ್ರ ಮನೆಯಾಗ ಅವ್ರು ಇಕ್ಕೊಂಡವ್ರೆ, ಅವ್ನು ಕಳಿಸಲ್ಲ ಅಂತಾನೆ ಯಾಕನ ನನ್ನ ಅಳಿಯ. ಅದಕ್ಕೆ ಆತ ಬಿಡತ್ತ ಅಂತೇಳಿ ಅಲ್ಲೇ ಬಿಟ್ಟಿದ್ದೀವಿ, ಅಲ್ಲೇ ಇದ್ದಾರೆ. ಇನ್ನೇನು ಪಟ್ಟು ಹೋಗ್ತೀನಿ, ನಿನ್ನ ಕೆಲಸ ನೋಡ್ಕೊಂಡು. ಇನ್ನು ಮುಂದಿನ ತಿಂಗಳಿನ 1ನೇ ತಾರೀಕಿನ ತಾಂಬ್ತೀವಿ ಅಂತಾರೆ. ಅದಕ್ಕೆ ಹೋಗ್ತೀನಿ, ಒಳ್ಳೆ ಕೆಲಸ ನೋಡ್ಕೊಂಡು ಹೋಗ್ತೀನಿ. ವ್ಯಾಪಾರ ಅಂತೂ ಏನೂ ಕೈ ಎತ್ತಲ್ಲ ಕಣತ್ತೆ ನಿನಗೆ, ಯಾಕಂದರೆ ವ್ಯಾಪಾರ ಅಂತಂದರೆ ನಿನಗೆ ಆಗಿ ಬರಲ್ಲ. ವ್ಯಾಪಾರ ಅಂದ್ಬಿಟ್ಟು ಬೇರೆ ಏನಾದರೂ ಕೆಲ್ಸಕ್ಕೆ ಹೋಗು. ಇಲ್ಲಮ್ಮ, ವ್ಯಾಪಾರ ಏನು ಮಾಡೋಕ್ಕೆ ಹೋಗಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನಗೆ ವ್ಯಾಪಾರ ಅಂಬೋದು ಕೈ ಎತ್ತಿ ಬರಲ್ಲ, ಅದು ವ್ಯಾಪಾರ ಅಂಬೋದು ಎಲ್ಲರಿಗೂ ಆಗಿ ಬರಲ್ಲ. ಅದು ಅದಕ್ಕೇ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಇರೋದು ನೋಡ್ತೀನಿ ಅಷ್ಟೇ. ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ. ಸುಮ್ಮನೆ ಬಂಡವಾಳ ಹಾಕೋದು ತೆಗಿಯೋದು ಇದು ಎಲ್ಲ ಸವಾಸ್ಕಿನೇ ಯಾವ್ದಾನ ಕೆಲ್ಸಕ್ಕೆ ಹೋಗೋದು ಮೇಲು. ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋದ್ರೆ ಆರಾಮ ದುಡ್ಕೋಬೋದು. ಸುಮ್ಮನೆ ಇವೆಲ್ಲ ಆಟ ಆಡೋದಕ್ಕಿಂತ ಬಂಡವಾಳ ಹಾಕಿ ಬಂಡವಾಳ ತಗೊಂಬೋದು, ಅದ್ರಾಗ ಆದಾಯ ನಷ್ಟ ಅದೆಲ್ಲ ಸವಾಸಕ್ಕೆ ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಬೆಸ್ಟು. ಯಾರ ಮನೆ ತಕ್ಕ ಹೋಗಲ್ಲ. ನೀನಾಯ್ತಾ, ನಿನ್ನ ಕೆಲಸ ಆಯ್ತು ಅಮ್ಮಂಗಿದೆಯಾ? ಸುಮ್ಮನೆ ಹಿಂಗೆ ಇರು. ಅದಕ್ಕೆ ಕಣಮ್ಮ, ನಾನು ಯಾರು ಮಂತಕ್ಕೆ ಹೋಗಲ್ಲ. ಇವಾಗ ಯಾರು ನಮ್ಮ ಚೇರ್ಮನ್ ಸಣ್ಣಪಳೆ ಸವಾಸನೂ ಬೇಡ, ಯಾರಿನ ಏನಾಗಂಗೈತೆ ಅಂತ ನಾನು ಅದಕ್ಕೆ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಈಗ ಅಲ್ಲೇ ಮನೆಗಳ ಕೈಲಾದ್ರೆ ಒಂದು ಇಟ್ಟು ಬದುಕು ಮಾಡ್ತೀನಿ, ಉಣ್ತೀನಿ, ಕುಕ್ಕಂತೀನಿ. ನಾನು ಯಾರನ್ನ ಮಾತಾಡ್ಸಕ್ಕೆ ಹೋಗಲ್ಲ, ಯಾರು ಸುದ್ದಿ ಏನಕ್ಕೆ ಅಂತ. ನೋಡಿದ್ರಲ್ಲ ವೀಕ್ಷಕರ, ಕುಡ್ಕೊನ್ಗೆ ಹೆಣ್ಣು ನೋಡಕ್ಕೆ ಹೋಗಿದಾರಂತೆ. ಇನ್ಯಾರು ನಮ್ಮಮ್ಮ ಮದುವೆ ಆಗ್ತಾಳೆ ನೋಡಬೇಕು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.